ಜನನ ಮರಣಗಳಾಚೆ ಬುಕ್ ರೀಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಾ? Yes, Prabhu. Hare Krishna, Prabhu. ಓಕೆ. ಪೇಜ್ ನಂಬರ್ 25. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಈ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಸೆಕೆಂಡರಿ ಕ್ರಿಯೇಟರ್, ಭಗವಂತನಿಂದ ಪ್ರೇರಣೆ ಪಡೆದು ಎಲ್ಲಾ ಸೃಷ್ಟಿಯನ್ನು ಮಾಡಿದಂತಹ ಈ ಭೌತಿಕ ಪ್ರಕೃತಿಯಲ್ಲಿ ಮೊದಲನೆಯ ವ್ಯಕ್ತಿ ಬ್ರಹ್ಮದೇವರು. ಅವರು ಭಗವಂತ ಗೋವಿಂದ ಕೃಷ್ಣನನ್ನ ಕೊಂಡಾಡಿ ಅವರ ಗುಣ, ಅವರ ನಾಮ, ಅವರ ಲೀಲೆ, ಅವರ ಧಾಮವನ್ನ ಹೊಗಳ್ತಾ ಬರೆದಿರುವಂತಹ ಪುಸ್ತಕ ಬ್ರಹ್ಮ ಸಂಹಿತ. ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಕೃಷ್ಣನು ಆದಿಮ ಪ್ರಭು, ಜಗತ್ತಿನ ಪ್ರಪ್ರಥಮ ಪಿತ. ಅವನು ದನಗಾಹಿ, ಸರ್ವಾಭೀಷ್ಟ ಪ್ರದಾಯಕ. ಅವನು ಮುತ್ತು ರತ್ನಗಳಿಂದ ನಿರ್ಮಿಸಲಾಗಿರುವ ಧಾಮಗಳಲ್ಲಿ ವಾಸಿಸುತ್ತಿದ್ದಾನೆ. ಕಲ್ಪ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಸಹಸ್ರಾರು ಲಕ್ಷ್ಮಿಯರಿಂದ ಸೇವೆಗೊಳ್ಳುತ್ತಿರುವವನು. ಇಂತಹ ಆದಿಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಎಂತಹ ಗೋವಿಂದನನ್ನ ಪೂಜಿಸುತ್ತೇನೆ? ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ. ಅವನು ಎಂತಹ ಧಾಮದಲ್ಲಿ ಇರ್ತಾನಂದ್ರೆ, ಆ ಧಾಮದಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಕಲ್ಲು ಚಿಂತಾಮಣಿ, ಪ್ರತಿಯೊಂದು ವೃಕ್ಷ, ಪ್ರತಿಯೊಂದು ಗಿಡ ಕಲ್ಪವೃಕ್ಷ. ಇಂತಹ ಧಾಮದಲ್ಲಿ ಅವನು ಏನ್ ಮಾಡ್ತಾನೆ? ಸುರಭೀರ್ ಅಭಿಪಾಲಯಂತಂ. ಅದಕ್ಕೋಸ್ಕರ ಅವನ ಹೆಸರು ಗೋಪಾಲ ಅಂತ. ಸುರಭಿ ಗೋವುಗಳನ್ನ ಅವನು ಪಾಲನೆ ಮಾಡ್ತಾನೆ. ಇಷ್ಟೇ ಅಲ್ಲ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಒಂದ್ ಕಡೆ ಕೃಷ್ಣ ಗೋವುಗಳನ್ನ ಕಾಯ್ತಾ ಇದ್ದಾನೆ, ಇನ್ನೊಂದು ಕಡೆ ಸಹಸ್ರ ಲಕ್ಷ್ಮಿಯರು ಅವನ ಸೇವೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಐಶ್ವರ್ಯ ಅಂದ್ರೆ ಈ ರೀತಿ. ಸಾಧಾರಣ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಮೇಲಿನದು ಕೃಷ್ಣ ಲೋಕದ ವರ್ಣನೆ. ಆ ಲೋಕದಲ್ಲಿನ ವಾಸಗ್ರಹಗಳನ್ನು ಚಿಂತಾಮಣಿ ಎಂಬ ಹೆಸರಿನ ಅನರ್ಘ್ಯ ರತ್ನಗಳಿಂದ ನಿರ್ಮಿಸಲಾಗಿದೆ. ಈ ಚಿಂತಾಮಣಿ ಎನ್ನುವ ರತ್ನವು ಯಾವ ವಸ್ತುವನ್ನೇ ಸ್ಪರ್ಶಿಸಲಿ ಸ್ಪರ್ಶಮಣಿ ಅಂತ ಹೇಳ್ತಾರೆ. ಈ ಚಿಂತಾಮಣಿ ಯಾವ ರತ್ನವು ಎನ್ನುವ ರತ್ನವು ಯಾವ ವಸ್ತುವನ್ನೇ ಸ್ಪರ್ಶಿಸಲಿ ಆ ವಸ್ತುವು ಆ ಕೂಡಲೇ ಬಂಗಾರವಾಗುತ್ತದೆ. ಕೃಷ್ಣ ಲೋಕದ ತರುಗಳು ಕಲ್ಪ ವೃಕ್ಷಗಳು ಎಂಬ ಹೆಸರು ಪಡೆದಿವೆ. ಯಾಕೆ ಕಲ್ಪ ವೃಕ್ಷಗಳು ಅಂತ ಹೇಳ್ತಾರೆ? ಹಾಗೆಂದರೆ ಅಪೇಕ್ಷೆಯನ್ನು ಪೂರೈಸುವ ಮರಗಳು ಎಂದು ಅರ್ಥ. ಈಗ ಮಾವಿನ ಹಣ್ಣಿನ ಸೀಸನ್,
ಎಲ್ಲಾ ಗಿಡಗಳಿಗೆ ಒಳ್ಳೆಯ ರುಚಿ ಇರುವಂತಹ, ಸಿಹಿ ಇರುವಂತಹ ಮಾವಿನ ಹಣ್ಣುಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಅದೇ ಆಧ್ಯಾತ್ಮಿಕ ಲೋಕದಲ್ಲಿ, ಭಗವಂತನ ಧಾಮದಲ್ಲಿ ಒಂದು ಮಾವಿನ ಮರ ಇದೆ ಅಂದ್ರೆ ಅದು ಮಾವಿನ ಹಣ್ಣು ಅಷ್ಟೇ ಕೊಡದೆ ನಿಮಗೆ ಅದೇ ಗಿಡದಿಂದ ನಿಮಗೆ ಪಪಾಯ ಬೇಕಂದ್ರೆ ಅದು ಕೂಡ ಕೊಡುತ್ತದೆ. ಅದೇ ಗಿಡಕ್ಕೆ ನೀವು ಸಮೋಸ ಕೇಳಿದ್ರು ಅದು ಕೊಡುತ್ತೆ ನಿಮ್ಗೆ. ಅದೇ ಗಿಡಕ್ಕೆ ನೀವು ಗುಲಾಬ್ ಜಾಮೂನ್ ಕೇಳಿದ್ರೆ ಅದು ಕೊಡುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಅದಕ್ಕೆ ಕಲ್ಪ ವೃಕ್ಷ ಅಂತ ಹೇಳ್ತಾರೆ. ಯಾವ ಆಸೆಗಳನ್ನು, ಅಪೇಕ್ಷೆಗಳನ್ನು ಪೂರೈಸುವಂತಹ ಮರಗಳು. ಈ ತರುಗಳಿಂದ ವ್ಯಕ್ತಿಯು ಬಯಸಿದ್ದನ್ನು ಪಡೆಯಬಹುದು. ಇಹಲೋಕದಲ್ಲಿ ನಾವು ಮಾವಿನ ಮರದಿಂದ ಮಾವಿನ ಹಣ್ಣನ್ನು ಮಾತ್ರ ಪಡೆಯಬಹುದು. ಪ್ರಭುಪಾದರು ಕೂಡ ಮಾವಿನ ಹಣ್ಣು ಬಗ್ಗೆನೇ ಹೇಳ್ತಾ ಇದ್ದಾರೆ ಪುಸ್ತಕದಲ್ಲಿ. ಮಾವಿನ ಮರದಿಂದ ಮಾವಿನ ಹಣ್ಣನ್ನು ಮಾತ್ರ ಪಡೆಯಬಹುದು. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿನ ಯಾವುದೇ ಮರದಿಂದ ಯಾವುದೇ ಬಗೆಯ ಫಲವನ್ನಾದರೂ ಪಡೆಯಬಹುದು. ಇದೇ ರೀತಿ ಆಧ್ಯಾತ್ಮಿಕ ಲೋಕದ ಹಸುಗಳಿಗೆ ಸುರಭಿ ಗೋವುಗಳೆಂದು ಹೆಸರು. ಅವು ಹಾಲು ನೀಡುವುದನ್ನು ನಿಲ್ಲಿಸುವುದೇ ಇಲ್ಲ. ಭೌತಿಕ ಲೋಕದಲ್ಲಿ ಸ್ವಲ್ಪ ಹೊತ್ತು ಹಾಲು ಹಿಂಡಿದ ಕೂಡಲೇ ಸ್ವಲ್ಪ ಪ್ರಮಾಣದಲ್ಲಿ ಹಾಲಿರ್ತದೆ. ಅದು ಹಾಲು ಖಾಲಿ ಆದ ಕೂಡಲೇ ಆಕಳು ಹಾಲು ಕೊಡುವುದಿಲ್ಲ. ಆದ್ರೆ ಅದೇ ಆಧ್ಯಾತ್ಮಿಕ ಲೋಕದಲ್ಲಿ ಎಷ್ಟು ಬೇಕಾದ್ರೆ ಸಾಕಷ್ಟು ಹಾಲು ಹಿಂಡಿ ಆ ಆಕಳು ಹಾಲು ಕೊಡುವುದನ್ನ ನಿಲ್ಲಿಸುವುದಿಲ್ಲ. ಆಧ್ಯಾತ್ಮಿಕ ಲೋಕಗಳನ್ನು ಕುರಿತಂತೆ ವೇದ ಗ್ರಂಥಗಳಲ್ಲಿ ಸಿಗುವ ವರ್ಣನೆ ಇದು. ಈ ಐಹಿಕ ಲೋಕದಲ್ಲಿ ನಾವು ಹುಟ್ಟು, ಸಾವು, ಮರಣ ಹಾಗೂ ಇನ್ನಿತರ ಅನೇಕ ಬಗೆಯ ಯಾತನೆಗಳಿಗೆ ಒಗ್ಗಿಕೊಂಡು ಬಿಟ್ಟಿದ್ದೇವೆ. ಇಂದ್ರಿಯ ಸುಖವನ್ನು ಹೆಚ್ಚಿಸುವ ಅನೇಕ ಸೌಲಭ್ಯಗಳನ್ನು ಭೌತ ವಿಜ್ಞಾನಿಗಳು ಹಿಡಿದಿದ್ದಾರೆ. ಆದರೆ ಮುಪ್ಪು, ರೋಗ ಹಾಗೂ ಮರಣಗಳ ಸಮಸ್ಯೆಗಳಿಗೆ ಈ ವಿಜ್ಞಾನಿಗಳು ಪರಿಹಾರ ಕಂಡು ಹಿಡಿದಿಲ್ಲ. ಮರಣ, ಮುಪ್ಪು ಅಥವಾ ರೋಗವನ್ನು ನಿಲ್ಲಿಸಿ ಬಿಡುವಂತಹ ಒಂದು ಯಂತ್ರವನ್ನು ಈ ಜನ ನಿರ್ಮಿಸಲಾರರು. ಬುದ್ಧಿವಂತರಾದವರು ಐಹಿಕ ಬದುಕಿನ ನಾಲ್ಬಗೆಯ ಅವಸ್ಥೆಗಳ ಬಗ್ಗೆ ಯೋಚಿಸರು. ಅವರ ಯೋಚನೆ ಏನಿದ್ದರೂ ಆಧ್ಯಾತ್ಮಿಕ ಲೋಕಗಳಿಗೆ ಹೋಗುವ ಸಂಬಂಧದಲ್ಲಿ ಇರುತ್ತದೆ. ಸದಾ ಸಮಾಧಿ ಸ್ಥಿತಿಯಲ್ಲಿರುವ ವ್ಯಕ್ತಿಯು ನಿತ್ಯ ಯುಕ್ತಸ್ಯ ಯೋಗಿನಃ. ಸದಾ ಸಮಾಧಿ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಅವನ ಗಮನವನ್ನು ಬೇರೊಂದೆಡೆಗೆ ಹರಿಸನು. ಅಂತಹವನು ಸದಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಅವನ ಮನಸ್ಸು ಎಂದಿಗೂ ಅತ್ತಿತ್ತ ಚಲಿಸದೆ ಸದಾ ಕೃಷ್ಣನನ್ನು ಕುರಿತೇ ಆಲೋಚಿಸುತ್ತಿರುತ್ತದೆ. ಅನನ್ಯ ಚೇತ ಸತತಂ. ಇದೆಲ್ಲ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸತತಂ ಎನ್ನುವ ಶಬ್ದವು ಎಂದಿಗೂ, ಯಾವಾಗಲೂ ಎಂಬುದನ್ನು ಸೂಚಿಸುತ್ತದೆ. ನಾನು ಭಾರತದಲ್ಲಿದ್ದಾಗ ವೃಂದಾವನದಲ್ಲಿ ವಾಸಿಸುತ್ತಿದ್ದೆ. ಶ್ರೀಲ ಪ್ರಭುಪಾದರು ಇದನ್ನು ಹೇಳ್ತಾ ಇದ್ದಾರೆ. ನಾನು ಭಾರತದಲ್ಲಿದ್ದಾಗ ವೃಂದಾವನದಲ್ಲಿ ವಾಸಿಸುತ್ತಿದ್ದೆ. ಈಗ ನಾನು ಅಮೆರಿಕೆಯಲ್ಲಿದ್ದೇನೆ. ಈ ಪುಸ್ತಕದ ಈ ಭಾಗವನ್ನು ಬರಿತಿರ್ಬೇಕಾದ್ರೆ ಪ್ರಭುಪಾದರು ಅಮೆರಿಕದಲ್ಲಿದ್ರು. ಇಲ್ಲಿ ಇದ್ದೇನೆ ಎಂದ ಮಾತ್ರಕ್ಕೆ ನಾನು ವೃಂದಾವನದಿಂದ ದೂರವಿದ್ದೇನೆ ಅಥವಾ ಅದರ ಹೊರಗಿದ್ದೇನೆ ಎಂದು ಅರ್ಥವಲ್ಲ. ಏಕೆಂದರೆ ನಾನು ಸದಾ ಕೃಷ್ಣನನ್ನು ಕುರಿತು ಚಿಂತಿಸುತ್ತಿದ್ದರೆ ವೃಂದಾವನದಲ್ಲಿದ್ದೇನೆಂದೇ ಅರ್ಥ. ಸೊ ವೃಂದಾವನದಲ್ಲಿ ಇರುವುದು ಅಂದ್ರೆ ನಾವು ವೃಂದಾವನಕ್ಕೆ ಹೋಗಲೇಬೇಕು ಎಂದು ಅರ್ಥ ಅಲ್ಲ. ಎಲ್ಲಿ ನಾವು ಸತತವಾಗಿ ಕೃಷ್ಣನ ಚಿಂತನೆ ಮಾಡ್ತೀವೋ ಅದೇ ವೃಂದಾವನ. ಎಲ್ಲಿ ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತೇವೆಯೋ ಅದೇ ವೃಂದಾವನ. ಎಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಿರಂತರವಾಗಿ ಜಪಿಸುತ್ತೇವೆಯೋ ಅದೇ ವೃಂದಾವನ. ಈ ಸಂದರ್ಭದಲ್ಲಿ ನನ್ನ ಐಹಿಕ ಉಪಾಧಿಯು ಮುಖ್ಯವಾಗುವುದಿಲ್ಲ. ಐಹಿಕ ಉಪಾಧಿ ಅಂದ್ರೆ ಫಿಸಿಕಲಿ ನಾನು ಎಲ್ಲಿದ್ದೀನಿ ಅದು ಮುಖ್ಯವಲ್ಲ.
ನನ್ನ ಚೇತಃ ಅಂದ್ರೆ ನನ್ನ ಚಿತ್ತ, ನನ್ನ ಮನಸ್ಸು ಎಲ್ಲಿದೆ ಆ ಆಧಾರದ ಮೇಲೆ ನಮಗೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೇನೆ ಅಂತ. ಆಧ್ಯಾತ್ಮಿಕ ಗ್ರಹ ಲೋಕಗಳಲ್ಲಿರುವ ಗೋಲೋಕ ವೃಂದಾವನದಲ್ಲಿ ಅನುಗಾಲವು ಜೀವಿಸುವುದು ಹಾಗೂ ಈ ಐಹಿಕ ದೇಹವನ್ನು ಬಿಡಲು ಸದಾ ಹಾತೊರೆಯುವುದೇ ಕೃಷ್ಣ ಪ್ರಜ್ಞೆ. ಸ್ಮರತಿ ನಿತ್ಯಶಃ ಎಂದರೆ ಸತತವಾಗಿ ಸ್ಮರಣೆ ಮಾಡುತ್ತಿರುವುದು. ಯಾರದು? ಕೃಷ್ಣನ ಸ್ಮರಣೆ. ಸತತವಾಗಿ ಕೃಷ್ಣ ಸ್ಮರಣೆ ಮಾಡುತ್ತಿರುವಾತನಿಗೆ ಆ ಪ್ರಭುವು ತಸ್ಯಾಹಂ ಸುಲಭ ಅಂದ್ರೆ ಯಾರು ಕೃಷ್ಣನ ನಿತ್ಯಶಃ ಸ್ಮರಣೆ ಮಾಡ್ತಿರ್ತಾರೋ ಅವರಿಗೆ ಕೃಷ್ಣ ತಸ್ಯಾಹ ಅವರಿಗೆ ಸುಲಭ ಪಾರ್ಥ. ಸುಲಭ ಅಂದ್ರೆ ಅತೀ ಸುಲಭವಾಗಿ ಕೃಷ್ಣ ಸಿಕ್ಕಿಬಿಡ್ತಾನೆ, ಬಹು ಸುಲಭವಾಗಿ ತನ್ನನ್ನು ಒಪ್ಪಿಕೊಳ್ಳುತ್ತಾನೆ. ಭಕ್ತಿಯೋಗದ ಪ್ರಕ್ರಿಯೆಯಿಂದ ತನ್ನನ್ನು ಸುಲಭವಾಗಿ ಕೊಳ್ಳಬಹುದೆಂದು ಸ್ವಯಂ ಕೃಷ್ಣನೇ ಹೇಳುತ್ತಾನೆ. ಹೀಗಿರುವಾಗ ನಾವು ಬೇರೆ ಯಾವುದೋ ವಿಧಾನವನ್ನು ಏಕಾಗಿ ಅನುಸರಿಸಬೇಕು. ನಾವು ಸದಾ ಕಾಲವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ದಿನದ 24 ಗಂಟೆಗಳ ಕಾಲವು ಜಪಿಸುತ್ತಿರಬಹುದಾಗಿದೆ. ಹೀಗೆ ಮಾಡಲು ನಿಯಮ ನಿಷೇಧಗಳು ಯಾವುವೂ ಇಲ್ಲ. ವ್ಯಕ್ತಿಯು ಕೃಷ್ಣ ನಾಮಸ್ಮರಣೆಯನ್ನು ಬೀದಿಯಲ್ಲಾಗಲಿ ಕಿರುದಾರಿಯಲ್ಲಾಗಲಿ ಮನೆಯಲ್ಲಾಗಲಿ ಜಪಿಸಬಹುದು. ಇದಕ್ಕೆ ತೆರಿಗೆ ಕೊಡಬೇಕಾದ್ದಿಲ್ಲ, ಖರ್ಚೂ ಇಲ್ಲ. ಹಾಗಾದರೆ ನಾವು ಕೃಷ್ಣ ನಾಮ ಸ್ಮರಣೆಯಲ್ಲಿ ತೊಡಗಬಾರದೇಕೆ? ಪುರಂದರದಾಸರು ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಒಳ್ಳೆ ಭೋಗ ಪಡೆದು ಆನಂದದಿಂದ ಇರುವಾಗ ಕೃಷ್ಣ ಎನಬಾರದೆ. ಒಳ್ಳೆಯ ಹಾಸಿಗೆ ಮೇಲೆ ಮಲಗಿರುವಾಗ ಕೃಷ್ಣ ಎನಬಾರದೆ. ಈ ರೀತಿ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ನಮಗೆ ಕೃಷ್ಣನನ್ನ ಸ್ಮರಿಸಲಿಕ್ಕೆ ಅವಕಾಶ ಇದೆ. ಈ ತರ ಆಚಾರ್ಯರ ಭಜನೆಗಳನ್ನು ಓದಿದಾಗ ಕೇಳಿದಾಗ, ಶ್ರೀಲ ಪ್ರಭುಪಾದರ ಲೆಕ್ಚರ್ಸ್ ಗಳನ್ನ ಕೇಳಿದಾಗ ನಮಗೆ ಇದರ ಅರಿವಾಗ್ತದೆ. ಅಲ್ಲೇ ಈ ಆಚಾರ್ಯ ಪರಂಪರೆಯಲ್ಲಿ ಬಂದಿರುವಂತಹ ಭಕ್ತರು ಮತ್ತೆ ಆಚಾರ್ಯರನ್ನ ಒಪ್ಪಿಕೊಳ್ಳದೆ, ಗುರುಗಳನ್ನ ಒಪ್ಪಿಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆಯುವಂತಹ ಭಕ್ತರಿಗೆ ವ್ಯತ್ಯಾಸ. ಆಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಭಕ್ತರು ಹೇಗೆ ನಾನು ಸದಾ ಕೃಷ್ಣನ ಸ್ಮರಣೆಯಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ ಅನ್ನೋದನ್ನ ಬೇಗ ಕಲ್ತು ಬಿಡ್ತಾರೆ. ಅದೇ ಹೊರಗಿನವರು ಇಡೀ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಡೀ ಜೀವನ ಕೂಡ ಪ್ರಯತ್ನ ಪಟ್ರೆ ಇಡೀ 24 ಗಂಟೆಯಲ್ಲಿ 1-2 ನಿಮಿಷ ಅವರು ಗಂಟೆ ಬಾರಿಸಿ ಪೂಜೆ ಮಾಡ್ತಾರೆ ವಿನ ಅವರಿಗೆ ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನ ಸದಾ ಸ್ಮರಣೆ ಹೇಗೆ ಮಾಡಬಹುದು ಇದನ್ನ ನಾವು ಒಬ್ಬ ಆಚಾರ್ಯರ ಕೃಪೆಯಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಹಳಷ್ಟು ಹೊರಗಿನ ಜಗತ್ತಲ್ಲೂ ಕೂಡ ವೈಷ್ಣವರಿದ್ದಾರೆ, ವೈಷ್ಣವ ಜಾತಿ ಅನ್ನೋದಿದೆ. ಆ ವೈಷ್ಣವರಲ್ಲಿ ತುಂಬಾ ವೇದ ಪಾಠಗಳನ್ನ ಓದಿ ಎಲ್ಲಾ ಕಡೆ ದೊಡ್ಡ ದೊಡ್ಡ ತಿಲಕ ಹಚ್ಕೊಂಡು ಶಿಖಾ ಇಟ್ಕೊಂಡು ಬಹಳಷ್ಟು ಹಲವಾರು ರೀತಿಯ ಸ್ತೋತ್ರಗಳನ್ನ ಹೇಳ್ಕೊಂಡು ಮಾಡೋರಿದ್ದಾರೆ. ಆದ್ರೆ ಭಗವಂತನನ್ನ
ಹೇಗೆ ಕೃಷ್ಣ ಸತತಂ ಕೀರ್ತಯಂತೋ ಮಾಂ ಸ್ಮರತಿ ನಿತ್ಯಶಃ, ಇವುಗಳನ್ನ ಮಾಡೋದು ಹೇಗೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ. ಇದು ನಮ್ಮ ಭಾಗ್ಯ. ಶ್ರೀಲ ಪ್ರಭುಪಾದರಂತಹ ಶುದ್ಧ ಭಕ್ತರು ಭಗವಂತನ ಆದೇಶದ ಮೇರೆಗೆ ಗೋಲೋಕ ಬೃಂದಾವನದಿಂದ ಈ ಭೌತಿಕ ಜಗತ್ತಿಗೆ ಬಂದು ನಮಗೆ ಆಶ್ರಯ ಕೊಡ್ತಾರೆ. ಶ್ರೀಲ ಪ್ರಭುಪಾದರು ಇಲ್ಲದೆ ಇದ್ದಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಜೀವನವನ್ನ ಹೇಗೆ, ಹೌ ಟು ಮೋಲ್ಡ್ ಅವರ್ ಲೈಫ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ನಮ್ಮ ಜೀವನವನ್ನ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ, ಅಂದ್ರೆ ಸದಾ ಕೃಷ್ಣನನ್ನ, ನಾನು ಎದ್ದಾಗ ಕೃಷ್ಣನ ಸ್ಮರಣೆ ಮಾಡೋದು, ಏನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡೋದು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡೋದು, ಅಡ್ಗೆ ಮಾಡ್ತಿರ್ಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡೋದು, ಸ್ನಾನ ಮಾಡ್ತಿರ್ಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡೋದು, ಮಲಗ್ಲಿಕ್ಕೆ ಹೋಗ್ಬೇಕಾದ್ರೆ ಕೃಷ್ಣನ ಸ್ಮರಣೆ ಮಾಡೋದು, ಯಾರಾದ್ರೂ ಮನೆಗೆ ಬಂದ್ರೆ ಅವರಿಗೆ ಏನಾದ್ರೂ ಹೇಳ್ಬೇಕಂದ್ರೆ ಯಾವುದೋ ಭೌತಿಕ ವಿಷಯಗಳನ್ನ, ಪಾಲಿಟಿಕ್ಸ್ ಆಯ್ತು, ಕ್ರಿಕೆಟ್ ಆಯ್ತು, ಯಾವುದೋ ನಮಗೆ ಯಾವುದೇ ಲಾಭವನ್ನ ಕೊಡದೇ ಇರುವಂತಹ ವಿಷಯಗಳ ಬಗ್ಗೆ ಮಾತಾಡದೆ ಕೃಷ್ಣ ಪ್ರಜ್ಞೆ ಬಗ್ಗೆ ಮಾತಾಡುವುದು, ಇದನ್ನ ಶ್ರೀಲ ಪ್ರಭುಪಾದರಂತ ಆಚಾರ್ಯರು ಮಾತ್ರ ಕಲಿಸ್ಕೊಡ್ತಾರೆ. ಯಾವಾಗ ನಾವು ನಮ್ಮ ಕೈಯಲ್ಲಿ ಜಪಮಾಲೆ ನೋಡ್ತಾರೆ, ಜನ ತುಂಬಾ ಹೇಳ್ತಾರೆ, ಏನಿವರು ಹರೇ ಕೃಷ್ಣದವರು ಬರೇ ಹರೇ ಕೃಷ್ಣ ಅಂತ ಅಷ್ಟೇ ಹೇಳ್ತಾ ಇರ್ತಾರೆ, ಶಾಸ್ತ್ರಗಳನ್ನ ಓದಲ್ಲ, ವೇದಗಳನ್ನ ಓದಲ್ಲ ಅಂತ. ಆದ್ರೆ ನಮಗ್ ಗೊತ್ತು ನಮ್ಮ ಆಚಾರ್ಯರು ನಮ್ಗೆ ಏನು ಉಪದೇಶ ಮಾಡಿದ್ದಾರೆ, ಅದನ್ನ ನಾವು ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಶಾಸ್ತ್ರ, ಆಚಾರ್ಯರು, ಸಾಧುಗಳು ಎಲ್ಲರೂ ಕೂಡ ಹೇಳಿದ್ದಾರೆ, ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ, ಕಲಿಯುಗದಲ್ಲಿ ಕೃಷ್ಣ ನಾಮರೂಪದಲ್ಲಿ ಬಂದಿದ್ದಾನೆ, ಮತ್ತೆ ಈ ನಾಮರೂಪದಲ್ಲೇ ಅವನನ್ನ ನಾವು ಭಜಿಸಬೇಕು, ಅದೇ ನಿಜವಾದ ಪೂಜೆ. ಕಲಿಯುಗದಲ್ಲಿ ಕೃಷ್ಣನ ಪೂಜೆ ಅಂದ್ರೆ ಕೃಷ್ಣನ ನಾಮದ ಪೂಜೆ. ಕೃಷ್ಣನ ನಾಮದ ಪೂಜೆ ಅಂದ್ರೆ ಸತತ ಕೃಷ್ಣನ ನಾಮಸ್ಮರಣೆ. ನಾವು ಸದಾ ಕಾಲವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ದಿನದ 24 ಗಂಟೆಗಳ ಕಾಲವು ಜಪಿಸುತ್ತಿರಬಹುದಾಗಿದೆ. ಹೀಗೆ ಮಾಡಲು ನಿಯಮ ನಿಷೇಧಗಳು ಯಾವುವೂ ಇಲ್ಲ. ವ್ಯಕ್ತಿಯು ಕೃಷ್ಣ ನಾಮಸ್ಮರಣೆಯನ್ನು ಬೀದಿಯಲ್ಲಾಗಲಿ, ಕಿರುದಾರಿಗಳಲ್ಲಾಗಲಿ, ಮನೆಯಲ್ಲಾಗಲಿ ಜಪಿಸಬಹುದು. ಇದಕ್ಕೆ ತೆರಿಗೆ ಕೊಡಬೇಕಾದಿಲ್ಲ, ಖರ್ಚೂ ಇಲ್ಲ. ಹಾಗಾದರೆ ನಾವು ಕೃಷ್ಣ ನಾಮಸ್ಮರಣೆಯಲ್ಲಿ ತೊಡಗಬಾರದು ಏಕೆ? ಇಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯ ಆಯಿತು. ಅಧ್ಯಾಯ 3, ಐಹಿಕ ಲೋಕಗಳಿಂದ ವಿಮೋಚನೆ. ಭೌತಿಕ ಲೋಕಗಳಿಂದ ವಿಮೋಚನೆ ಅಂದ್ರೆ ಭೌತಿಕ ಲೋಕದಿಂದ ಹೇಗೆ ನಾವು ಪಾರಾಗುವುದು. ಜ್ಞಾನಿಗಳು ಹಾಗೂ ಯೋಗಿಗಳು ಸಾಮಾನ್ಯವಾಗಿ ನಿರಾಕಾರವಾದಿಗಳಾಗಿರುತ್ತಾರೆ. ಆಧ್ಯಾತ್ಮಿಕ ವ್ಯೋಮದ ನಿರಾಕಾರ ಪ್ರಭೆಯಲ್ಲಿ ಲೀನರಾಗಿ ತಾತ್ಕಾಲಿಕ ರೂಪದ ಮೋಕ್ಷವನ್ನು ಇವರು ಗಳಿಸುತ್ತಾರಾದರೂ ಶ್ರೀಮದ್ ಭಾಗವತದ ಪ್ರಕಾರ ಇವರ ಜ್ಞಾನವನ್ನು ಪರಿಶುದ್ಧ ಎಂದು ಪರಿಗಣಿಸುವಂತಿಲ್ಲ. ತಪಶ್ಚರ್ಯೆ, ವ್ರತಾದಿಗಳು ಹಾಗೂ ಧ್ಯಾನ ಇತ್ಯಾದಿಗಳ ಮೂಲಕ ಈ ಜನ ಪರಮ ಪರತರ ನೆಲೆಯ ತನಕ ಏರಬಹುದು. ಆದರೆ ಈಗಾಗಲೇ ವಿವರಿಸಲಾಗಿರುವಂತೆ ಕೃಷ್ಣನ ವ್ಯಕ್ತಿಗತ ಗುಣಲಕ್ಷಣಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲವಾಗಿ ಇವರು ಮತ್ತೆ ಐಹಿಕ ಜಗತ್ತಿಗೆ ಬರುತ್ತಾರೆ. ಯಾರು ಜ್ಞಾನಿಗಳು, ಯೋಗಿಗಳು ಇರ್ತಾರೆ, ಅವರು ಭಗವಂತನ ನಿರಾಕಾರ ಪ್ರಭೆಯಲ್ಲಿ ಲೀನ ಆಗ್ತಾರೆ. ಆದ್ರೆ ಆ ನಿರಾಕಾರ ಪ್ರಭೆಯಲ್ಲಿ ಲೀನವಾಗಿ ಎಷ್ಟು ದಿನ ಇರಬಹುದು? ಅಲ್ಲಿಂದ ಮತ್ತೆ ಮರಳಿ ಭೌತಿಕ ಲೋಕಕ್ಕೆ ಬರ್ತಾರೆ.
ಭೌತಿಕ ಲೋಕಕ್ಕೆ ಬಂದು ದೊಡ್ಡ ದೊಡ್ಡ ಸಮಾಜ ಸೇವಕರು ಆಗ್ತಾರೆ. ವ್ಯಕ್ತಿಯೊಬ್ಬನು ಕೃಷ್ಣನ ಪಾದ ಕಮಲಗಳನ್ನು ಪೂಜಿಸದಿದ್ದರೆ ಮತ್ತೆ ಇಹದ ನೆಲೆಗೆ ಮರಳಬೇಕಾಗುತ್ತದೆ. ಇಂತಹವನು ಅನುಸರಿಸಬೇಕಾದ ಆದರ್ಶ, ಕೃಷ್ಣ ನಾನು ನಿನ್ನ ನಿರಂತರ ದಾಸ, ಹೇಗೋ ಅಂತೂ ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೋ. ನಮ್ಮ ಭಾವನೆ ಹೇಗಿರಬೇಕು? ಕೃಷ್ಣ ನಾನು ನಿನ್ನ ನಿರಂತರ ದಾಸ, ಹೇಗೋ ಅಂತೂ ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೋ. ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ಈ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು ಅಂತ. ಹರೇ ಕೃಷ್ಣ ಮಹಾಮಂತ್ರದ ಅರ್ಥ, ಓ ಶ್ರೀಮತಿ ರಾಧಾರಾಣಿ, ಓ ಕೃಷ್ಣಚಂದ್ರ, ನನ್ನನ್ನ, ಹರೇ ಅಂದ್ರೆ ರಾಧಾರಾಣಿ, ಕೃಷ್ಣ ಅಂದ್ರೆ ಕೃಷ್ಣ, ಓ ರಾಧಾರಾಣಿ, ಓ ಕೃಷ್ಣಚಂದ್ರ, ನನ್ನನ್ನ ಮಾಯ ಸೇವೆಯಿಂದ ದೂರ ಮಾಡಿ ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಇದು ಹರೇ ಕೃಷ್ಣ ಮಹಾಮಂತ್ರದ ಅರ್ಥ. ಕೃಷ್ಣನನ್ನು ಅಜಿತ, ಜಯಿಸಲಾಗದವನು ಎಂದು ಕರೆಯುತ್ತಾರೆ. ಏಕೆಂದರೆ ಭಗವಂತನನ್ನು ಯಾರೂ ಜಯಿಸಲಾರರು. ಆದರೆ ಶ್ರೀಮದ್ ಭಾಗವತದ ಪ್ರಕಾರ ಶರಣಾಗತನಾಗುವ ಮನೋಭಾವದ ವ್ಯಕ್ತಿಯು ಪರಮೋನ್ನತನನ್ನು ಸುಲಭವಾಗಿ ಜಯಿಸುವುದಿಲ್ಲ. ಭಗವಂತನನ್ನು ಅಳೆದು ನೋಡುವ ನಿರರ್ಥಕ ಪ್ರಯತ್ನವನ್ನು ಕೂಡ ನಾವು ತ್ಯಜಿಸಬೇಕೆಂದು ಶ್ರೀಮದ್ ಭಾಗವತವು ಪ್ರತಿಪಾದಿಸುತ್ತದೆ. ನಾವು ಗಗನದ ವಿಸ್ತಾರವನ್ನೇ ಅಳತೆ ಮಾಡಲಾರವೆಂದ ಮೇಲೆ ಪರಮೋನ್ನತನನ್ನು ಅಳೆವ ವಿಚಾರದಲ್ಲಿ ಹೇಳುವುದೇನಿದೆ? ಕೃಷ್ಣನ ಆಳ ಉದ್ದಗಳನ್ನು ವ್ಯಕ್ತಿಯು ತನ್ನ ಅಲ್ಪ ತಿಳಿವಿನಿಂದ ಅಳೆಯಲಾರನು. ಈ ನಿರ್ಣಯಕ್ಕೆ ಬಂದಿರುವಾತನನ್ನು ವೈದಿಕ ಸಾಹಿತ್ಯವು ವಿವೇಕಿ ಎಂದು ಪರಿಗಣಿಸುತ್ತದೆ. ಯಾರಿಗೆ ವೈದಿಕ ಸಾಹಿತ್ಯ ವಿವೇಕಿ ಎಂದು ಪರಿಗಣಿಸುತ್ತದೆ? ಕೃಷ್ಣನ ಆಳ ಉದ್ದಗಳನ್ನು ವ್ಯಕ್ತಿಯು ತನ್ನ ಅಲ್ಪ ತಿಳಿವಿನಿಂದ ಅಳೆಯಲಾರನು. ಈ ನಿರ್ಣಯಕ್ಕೆ ಬಂದಿರುವಾತನನ್ನು ವೈದಿಕ ಸಾಹಿತ್ಯವು ವಿವೇಕಿ ಎಂದು ಪರಿಗಣಿಸುತ್ತದೆ. ಅದಕ್ಕೋಸ್ಕರ ಕೃಷ್ಣನ ಇನ್ನೊಂದು ಸುಂದರವಾದಂತಹ ಹೆಸರು ಅಪ್ರಮೇಯ ಅಂತ. ಪ್ರಮೇಯ ಅಂದ್ರೆ ಯಾರ ಗುಣಗಳನ್ನ, ಯಾರ ಆಕಾರವನ್ನ ಅಳಿಯಲಿಕ್ಕೆ ಆಗುತ್ತೋ ಅವರು. ಯಾರ ಆಳ ಉದ್ದ ಯಾವುದನ್ನು ಕೂಡ ಅಳೆಯಲಿಕ್ಕೆ ಆಗುವುದಿಲ್ಲವೋ ಅವನಿಗೆ ಅಪ್ರಮೇಯ ಎಂದು ಹೇಳುತ್ತಾರೆ. ತಾನು ಈ ಬ್ರಹ್ಮಾಂಡದ ಒಂದು ನಗಣ್ಯ ಭಾಗವೆಂದು ವ್ಯಕ್ತಿಯು ವಿನಮ್ರವಾಗಿ ಪರಿಭಾವಿಸಬೇಕು. ನ ಗಣ್ಯ, ಗಣ್ಯ ಅಂದ್ರೆ ಶ್ರೇಷ್ಠವಾದದ್ದು ಅಥವಾ ಸಿಗ್ನಿಫಿಕೆಂಟ್ ಅಂತಾರೆ. ನಗಣ್ಯ ಅಂದ್ರೆ ಇನ್ಸಿಗ್ನಿಫಿಕೆಂಟ್ ಪಾರ್ಟ್. ನಾನು ಈ ಬ್ರಹ್ಮಾಂಡದಲ್ಲಿ ಅತಿ ತುಚ್ಛವಾದಂತಹ ವ್ಯಕ್ತಿ ಎಂದು ನಾವು ವಿನಮ್ರವಾಗಿ ಪರಿಭಾವಿಸಬೇಕು. ನಾನು ದೊಡ್ಡ ಬಾಸ್, ನಾನು ಇಷ್ಟು ದೊಡ್ಡ ಮನೆಯ ಮಾಲೀಕ, ನಾನು ಇಷ್ಟು ದೊಡ್ಡ ದೊಡ್ಡ ಕಾರ್ಗಳ ಒಡೆಯ, ನಾನೇ ಬಾಸ್, ನಾನೇ ಎಂಜಾಯರ್ ಅಂತ ಯಾರು ಇರ್ತಾರೋ ಅವರಿಗೆ ಭಗವಂತ ಯಾಕೆ ಆತ್ಮ ಸಾಕ್ಷಾತ್ಕಾರವೇ ಆಗುವುದಿಲ್ಲ. ಅವರಿಗೆ ದೂರದ ಮಾತು, ಆಧ್ಯಾತ್ಮಿಕ ಸುಖ ದೂರದ ಮಾತು. ಅವರಿಗೆ ಈ ಭೌತಿಕ ಜಗತ್ತಿನ ಸುಖ ಸಿಗುವುದೇ ಕಷ್ಟ ಆಗ್ಬಿಡ್ತು. ಮಿತ ಜ್ಞಾನದಿಂದ ಅಥವಾ ಊಹಾತ್ಮಕ ವಿಧಾನಗಳಿಂದ ಪರಮ ಪ್ರಭುವನ್ನು ಅರ್ಥವಿಸಿಕೊಳ್ಳುವ ದಾರಿಯನ್ನು ಬಿಟ್ಟು ಭಗವದ್ಗೀತೆಯಂತಹ ಪ್ರಮಾಣಭೂತ ಮೂಲಗಳಿಂದ ಅಥವಾ ಸಾಕ್ಷಾತ್ಕೃತರ ಬಾಯಿಯಿಂದ ಕೇಳಿ ಪರಮೋನ್ನತವನ್ನು ಅರ್ಥ ಮಾಡಿಕೊಳ್ಳಬೇಕು.
ಭಗವಂತನನ್ನು ಕುರಿತಂತೆ ಭಗವದ್ಗೀತೆಯಲ್ಲಿ ಅರ್ಜುನನು ಸ್ವಯಂ ಕೃಷ್ಣನ ಬಾಯಿಯಿಂದಲೇ ಕೇಳುತ್ತಾನೆ. ಹೀಗೆ ವಿನಮ್ರತೆಯಿಂದ ಆಲಿಸಿದ ಅರ್ಜುನನು ಪರಮೋನ್ನತನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಒರೆಗಲ್ಲನ್ನು ನಿರ್ಮಿಸಿದ. ಅರ್ಜುನ ಅಥವಾ ಅವನ ಸಹಜ ಪ್ರತಿನಿಧಿಯಾದವನ ಬಾಯಿಯಿಂದ ಭಗವದ್ಗೀತಾ ಶ್ರವಣ ಮಾಡಬೇಕೆಂಬುದು ನಮ್ಮ ಪ್ರತಿಪಾದನೆ. ಶ್ರವಣದ ಬಳಿಕ ಅರ್ಜಿತವಾಗುವ ತಿಳಿವನ್ನು ದಿನನಿತ್ಯದ ಬದುಕಿನಲ್ಲಿ ಅನುಷ್ಠಾನ ಮಾಡಬೇಕು. ನಾವು ಭಗವದ್ಗೀತೆಯನ್ನ ಬರೀ ಓದಬಾರದು, ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಿಯ ಪ್ರಭುವೇ, ನೀನು ಜಯಿಸಲಾಗದವ, ಆದರೆ ಈ ಗುರು ಮುಖೇನ ಈ ವಿಧಾನದಿಂದ ನಿನ್ನ ಲೀಲಾ ವಿಲಾಸಗಳನ್ನು ಶ್ರವಣ ಮಾಡುವ ಪ್ರಕ್ರಿಯೆಯಿಂದ ನಿನ್ನನ್ನು ಜಯಿಸಿದಂತೆಯೇ. ಜಿತೋಪಿ ಅಜಿತೋಪಿ ವಾ, ಅಂದ್ರೆ ಯಾರನ್ನ ಯಾರು ಜಯಿಸ್ಲಿಕ್ಕೆ ಆಗುದಿಲ್ಲ ಅವನನ್ನ ಕೂಡ ನಾವು ಜಯಿಸಬಹುದು. ಹೇಗೆ ಸಾಧ್ಯ? ಈ ಗುರು ಮುಖೇನ, ಒಬ್ಬ ಆಚಾರ್ಯರ ಮುಖಾಂತರ ಅದು ಸಾಧ್ಯ. ಈ ವಿಧಾನದಿಂದ ನಿನ್ನ ಲೀಲಾ ವಿಲಾಸಗಳನ್ನು ಶ್ರವಣ ಮಾಡುವ ಪ್ರಕ್ರಿಯೆಯಿಂದ ನಿನ್ನನ್ನು ಜಯಿಸಿದಂತೆಯೇ ಎಂದು ಭಕ್ತನು ಪ್ರಾರ್ಥಿಸುತ್ತಾನೆ. ಭಗವಂತನು ಜಯಿಸಲಾಗದವನೇನೋ ಹೌದು, ಆದರೆ ಮನೋಕಲ್ಪನೆಗಳನ್ನು ತ್ಯಜಿಸಿ ಪ್ರಮಾಣಭೂತ ಮೂಲಗಳಿಂದ ಕೃಷ್ಣ ವಿಷಯಕವಾಗಿ ಶ್ರವಣ ಮಾಡುವ ಭಕ್ತನು ಭಗವಂತನನ್ನು ಜಯಿಸುತ್ತಾನೆ. ಬ್ರಹ್ಮ ಸಂಹಿತೆಯು ಹೇಳುವ ಪ್ರಕಾರ ಜ್ಞಾನಾರ್ಜನೆಗೆ 2 ಮಾರ್ಗಗಳಿವೆ, ಆರೋಹ ಕ್ರಮ ಮತ್ತು ಅವರೋಹ ಕ್ರಮ ಎನ್ನುವುದೇ ಈ 2 ಮಾರ್ಗಗಳು. ಆರೋಹ ಕ್ರಮದಲ್ಲಿ ವ್ಯಕ್ತಿಯು ತಾನು ಗಳಿಸಿದ ಜ್ಞಾನದಿಂದ ಮೇಲೇರುತ್ತಾನೆ. ಈ ಮಾರ್ಗವನ್ನು ಹಿಡಿಯುವ ವ್ಯಕ್ತಿಯು ವಿಷಯವನ್ನು ಬಲ್ಲ ಆಚಾರ್ಯರನ್ನಾಗಲಿ ಪ್ರಮಾಣಭೂತ ಗ್ರಂಥಗಳನ್ನಾಗಲಿ ನಾನು ಲೆಕ್ಕಿಸುವವನಲ್ಲ, ಧ್ಯಾನ ಅಥವಾ ತತ್ವಶಾಸ್ತ್ರ ಇತ್ಯಾದಿಗಳಿಂದ ನಾನೇ ಜ್ಞಾನ ಸಂಪಾದನೆ ಮಾಡುತ್ತೇನೆ, ಈ ಮಾರ್ಗ ಹಿಡಿದೆ ನಾನು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಎಂದು ಆಲೋಚಿಸುತ್ತಾರೆ. ಎರಡನೆಯದಾದ ಅವರೋಹ ಮಾರ್ಗವು ಬಲ್ಲವರಿಂದ ಜ್ಞಾನ ಪಡೆಯುವುದನ್ನು ಒಳಗೊಳ್ಳುತ್ತದೆ. ಆರೋಹ ಕ್ರಮವನ್ನು ಅನುಸರಿಸಿ ವಾಯು ಅಥವಾ ಮನೋವೇಗದಲ್ಲಿ ಮಿಲಿಯಗಟ್ಟಲೆ ವರ್ಷಗಳ ಕಾಲ ಸಂಚರಿಸಿದರೂ ವ್ಯಕ್ತಿಯು ಜ್ಞಾನ ಶೂನ್ಯನಾಗಿಯೇ ಜನ್ಮ ಮುಗಿಸುತ್ತಾನೆಂದು ಬ್ರಹ್ಮ ಸಂಹಿತೆಯು ಹೇಳುತ್ತದೆ. ಈ ವ್ಯಕ್ತಿಯು ಗಳಿಸಬೇಕೆಂದು ಹೋರಾಟ ಜ್ಞಾನವು ಇವನ ಪಾಲಿಗೆ ದಕ್ಕದೆಯೇ ಹೋಗುವಂಥದು, ಅನೂಹ್ಯವಾದುದು ಆಗಿಯೇ ಉಳಿಯುತ್ತದೆ. ಆದರೆ ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ: ಅನನ್ಯ ಚೇತಃ, ವ್ಯಕ್ತಿಯು ವಿನಮ್ರವಾಗಿದ್ದುಕೊಂಡು ಭಕ್ತಿ ಸೇವಾ ಮಾರ್ಗದಿಂದ ವಿಚಲಿತನಾಗದೆ ಸದಾ ತನ್ನನ್ನು ಧ್ಯಾನಿಸುತ್ತಿರಬೇಕೆಂದು ಕೃಷ್ಣನು ಹೇಳುತ್ತಾನೆ. ಈ ಪರಿಯಲ್ಲಿ ಅವನನ್ನು ಪೂಜಿಸುವವರ ಪಾಲಿಗೆ ಅವನು ತಸ್ಯಾಹಂ ಸುಲಭ, ನಾನು ಬಹು ಸುಲಭವಾಗಿ ದಕ್ಕುತ್ತೇನೆ ಎನ್ನುತ್ತಾನೆ ಕೃಷ್ಣ. ಇಂತಹ ಸೇವೆಯ ಪರಿಕ್ರಮ ಹೀಗುಂಟು. ವ್ಯಕ್ತಿಯು ಕೃಷ್ಣನಿಗಾಗಿ ದಿನದ 24 ಗಂಟೆಗಳ ಕಾಲವು ಕೆಲಸ ಮಾಡಿದರೆ ಅಂತಹ ವ್ಯಕ್ತಿಯನ್ನು ಕೃಷ್ಣನು ಮರೆಯುವುದು ಸಾಧ್ಯವಿಲ್ಲ. ನಮ್ರನಾಗುವುದರಿಂದ ವ್ಯಕ್ತಿಯು ಕೃಷ್ಣನ ಗಮನವನ್ನು ಸೆಳೆಯಬಹುದು. ಭಗವಂತನನ್ನು ನೋಡಲು ಪ್ರಯತ್ನಿಸಬೇಡಿ, ನಾವು ಅವನನ್ನು ನೋಡಲು ಬಯಸುತ್ತೇವಾದ ಕಾರಣ ಆ ದೇವರು ನಮ್ಮ ಮುಂದೆ ಬಂದು ಆಳಿನಂತೆ ನಿಂತುಕೊಳ್ಳಬೇಕೇನು? ಇದು ನಮ್ರತೆಯಲ್ಲ. ನಾವು ನಮ್ಮ ಪ್ರೇಮ ಹಾಗೂ ಸೇವೆಗಳಿಂದ ಅವನನ್ನು ಮೆಚ್ಚಿಸಬೇಕು ಎಂದು ಗುರು ಮಹಾರಾಜ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳುತ್ತಿದ್ದರು. ಇದೇ ಸರಿಯಾದ ಮಾರ್ಗ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು.